ನಾನು ಮಂಗಳೂರಿಗೆ ಹೋಗಬೇಕಾಗಿದೆ. ಮತ್ತೆ ಕಮ್ಯುನಿಕೇಷನ್ ಗ್ಯಾಪ್ ನನಗೆ ಗೊತ್ತಾಗಲಿಲ್ಲ. ಈಗ ಬೆಳಿಗ್ಗೆ ಗೊತ್ತಾದದ್ದು ಈ ಕಾರ್ಯಕ್ರಮ ಇದೆ ಅಂತೇಳಿ. ಅಲ್ಲಾಂದರೆ ಕಾರ್ಯಕ್ರಮ ಗೊತ್ತಿತ್ತು, ಆದರೆ ಪ್ರೆಸ್ ಮೀಟ್ ಮಾಡ್ತಕ್ಕಂಥದ್ದು ಇವತ್ತು ಮಾಡ್ತಾ ಇದ್ದಾರೆ, ಕರ್ಟನ್ ರೈಸ್ ಆಗ್ತದೆ ಅಂತಕ್ಕಂಥದ್ದು ಇವತ್ತು ಗೊತ್ತಾದದ್ದು, ಈಗ ಗೊತ್ತಾದದ್ದು. ಹಾಗಾಗಿ ನಾನು ಮಂಗಳೂರಿಗೆ ಹೊರಟಿದ್ದವನು. ಡೆಕ್ಕನ್ ಹೆರಾಲ್ಡ್ನವ್ರದ್ದು ಒಂದು ಪತ್ರಿಕೆ, ಒಂದು ಕಾರ್ಯಕ್ರಮ ಇತ್ತು, ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ನವ್ರದ್ದು. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಈಗಾಗಲೇ ಮಹದೇವಪ್ಪನವರು ರಾಷ್ಟ್ರೀಯ ಏಕತೆ ಸಮಾವೇಶದ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಭಾರತದ ಸಂವಿಧಾನ ಜಾರಿಗೆ ಬಂದು 75 ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ವರ್ಷಕ್ಕೆ ಕಾಲಿಟ್ಟಿದೆ. ಈಗಾಗಲೇ 74 ವರ್ಷ ತುಂಬಿ ಜನವರಿ 26ಕ್ಕೆ 75ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಈ 75ನೇ ವರ್ಷ ಸಂವಿಧಾನ ಜಾರಿಗೆ ಬಂದಂಥ ಅಮೃತ ಉತ್ಸವ. ಈ 75ನೇ ವರ್ಷವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ. ಅದಕ್ಕೋಸ್ಕರ ಇಡೀ ಕರ್ನಾಟಕದಾದ್ಯಂತ 31 ಜಿಲ್ಲೆಗಳಲ್ಲಿ ಈ ಸಂವಿಧಾನ ಜಾಥಾ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಜನವರಿ 26ನೇ ತಾರೀಕಿನಿಂದ, ಈ ವರ್ಷದ ಜನವರಿ 26ನೇ ತಾರೀಕಿನಿಂದ ಹಮ್ಮಿಕೊಂಡಿದ್ದಾರೆ. ಅದು 23ನೇ ತಾರೀಕಿಗೆ ಕೊನೆಗೊಳ್ತದೆ. 23ನೇ ತಾರೀಕಿಗೆ ಕೊನೆ ಆಗ್ತದೆ. 24, 25 2 ದಿನಗಳು ರಾಷ್ಟ್ರೀಯ ಏಕತೆ ಸಮಾವೇಶ ಕಾರ್ಯಕ್ರಮ ನಡೀತದೆ ಬೆಂಗಳೂರಿನಲ್ಲಿ. ಇದಕ್ಕೆ ಬಹಳ ಹೆಸರಾಂತ ಭಾಷಣಕಾರರು ಇದರಲ್ಲಿ ಭಾಗವಹಿಸ್ತಾರೆ. ಖ್ಯಾತ ಚಿಂತಕರುಗಳಾದಂಥ ಪ್ರೊಫೆಸರ್ ಅಶುತೋಷ್ ವಸ್ನೇರ್ನಿಯ ಹಾಗೂ ಗಣೇಶ್ ದೇವಿ, ಡಾಕ್ಟರ್ ಗಣೇಶ್ ದೇವಿ, ಪ್ರೊಫೆಸರ್ ಜಯಂತಿ ಘೋಷ್, ಪ್ರೊಫೆಸರ್ ಸುಖದೇವ್ ತೋರಟ್, ಪ್ರೊಫೆಸರ್ ಕಾಂಚಾ ಐ ಶಫರ್ಡ್, ವರ್ಷಮಂದರ್, ಪ್ರಶಾಂತ್ ಭೂಷಣ್, ಬಿಜ್ವಾಡ ವಿಲ್ಸನ್ ಮತ್ತು ಮೇಧಾ ಪಾಟ್ಕರ್ ಅವರಂತಹ ಅನೇಕ ಜನ ಚಿಂತನಕಾರರು, ಮೇಧಾವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ದೇಶದ ಸಮಸ್ಯೆಗಳ ಬಗ್ಗೆ, ಜನರ ಭಾವನೆಗಳ ಬಗ್ಗೆ, ಅದಕ್ಕೆ ಪರಿಹಾರಗಳ ಬಗ್ಗೆ, ಸಂವಿಧಾನ ಏನು ಹೇಳ್ತದೆ ಅನ್ನೋದ್ರ ಬಗ್ಗೆ, ಎಲ್ಲ ವಿಚಾರಗಳ ಬಗ್ಗೆ ಅವತ್ತು ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ.